ದಾಯಾದಿಗಳ ಕಲಹಕ್ಕೆ ಕಟಾವಿಗೆ ಬಂದಿದ್ದ ರಾಗಿಗೆ ಬೆಂಕಿ ಇಟ್ಟ ಕಿಡಿಗೇಡಿಗಳು. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಎಡೆಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರೈತ ಮಂಜುನಾಥ್ ರಾಗಿ ಹೊಲಕ್ಕೆ ಬೆಂಕಿ. ಎಡೆಹಳ್ಳಿ ಗ್ರಾಮದ ಸರ್ವೆ ನಂಬರ್ 97ರಲ್ಲಿ ಘಟನೆ ನಡೆದಿದ್ದು, ಕಟಾವಿಗೆ ಬಂದಿದ್ದ ಸುಮಾರು 1 ಎಕರೆ 20 ಗುಂಟೆ ರಾಗಿ ಹೊಲಕ್ಕೆ ಬೆಂಕಿ ಇಟ್ಟಿರುವ ಕಿಡಿಗೇಡಿಗಳು ತಿನ್ನುವ ಅನ್ನಕ್ಕೆ ಬೆಂಕಿ ಇಟ್ಟ ಕಿಡಿಗೇಡಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ರೈತ ಮಂಜುನಾಥ್. ಯಾವುದೇ ಕ್ರಮವನ್ನು ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತ ಮಂಜುನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ದು, ಸೋಂಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇದ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಕ್ರಮ ಜರುಗಿಸಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೀನಿ. ಸರ್, ಇದು ಬೆಳೆ ಎಷ್ಟು ಎಕರೆಯಲ್ಲಿತ್ತು? ಇದು 4 ಎಕರೆ 37 ಗುಂಟೆ ಬೆಳೆ ಜಮೀನು. ಇದರಲ್ಲಿ ನಾನು 1 ಎಕರೆ 20 ಗುಂಟೆ 26 ಗುಂಟೆ ಬೆಳೆ ಬೆಳೆದಿದ್ದೆ. ನಾನು 1 ಎಕರೆ 20 ಗುಂಟೆನೂ ರಾಗಿ ಹಾಕಿದ್ದೆ. 21 ಎಕರೆ 26 ಗುಂಟೆನೂ ರಾಗಿ ಹಾಕಿದ್ದೆ. ಈ ಬೆಂಕಿ ಎಲ್ಲ ಏನು ಎಲ್ಲ ಪೂರ್ತಿ ಆವತ್ತಿ ಆಗ್ಬಿಡೋದು, ಏನು ಉಳಿದಿಲ್ಲ, ಎಲ್ಲ ಒಟ್ಟಾಗಿದೆ. ಅವರೇ ತಿಂದಿದ್ರು, ನಮ್ಮ ಅಂತಂದಿರೋ ತಿಂದಿದ್ರು, ನಮ್ಗೆ ಅಡ್ಡಿರ್ತಿರ್ಲಿಲ್ಲ. ಈ ತರ ಬಿಕ್ಕಿ ಇಕ್ಸ್ಬಿಟ್ಟು ನನ್ನ ಮೇಲೆ ತಿರ್ಗಾ ಕಂಪ್ಲೇಂಟ್ ಕೊಟ್ಟು ನಾನು ಬಡವ ಅಂತ ಅಂದ್ಬಿಟ್ಟು ಎಲ್ಲ ಇದನ್ನ ರಾಜಕೀಯದವ್ರನ್ನ ಇದು ಮಾಡ್ಕೊಂಡು ಈ ತರ ದೌರ್ಜನ್ಯ ಕೊಡ್ತಾ ಇದ್ದಾರೆ. ಈ ತರ ದೌರ್ಜನ್ಯ ಮಾಡಿ ಹಿಂಗೆ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ. ಇದ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ಬೇಕು ಅಂತ ನಾವು ತಮ್ಮಲ್ಲಿ ಇದನ್ನ ಪೇಪರ್ನವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ನಾವು ವಿಷ ಕೊಡಬೇಕು ಅಷ್ಟೇ, ಇನ್ನೇನು ಮಾತಾಡಲ್ಲ. ಹಿಂಗೆ ಈ ಥರ ಹಿಂಗೆ ಮಾಡಿಬಿಟ್ರೆ ವಿಷ ಕೊಡಬೇಕು. ಅಲ್ಲಿ ಮನೆ ತಲೂ ನಿಮ್ದಿಲ್ಲ, ಇಲ್ಲೂ ನಿಮ್ದಿಲ್ಲ, ತಿನ್ನೋ ಅನ್ನಕ್ಕೆ ಈ ಥರ ಮಾಡಿಬಿಟ್ಟಿದ್ದಾರೆ. ಅವರೇ ತಿಂದಿದ್ರೆ ನಾವೇನು ನಾವು ಇರ್ತಿಲ್ಲ. ಈ ಥರ ನಂಗೆ ಅನ್ಯಾಯ ಮಾಡಿ ಈ ಥರ ನಾನು ನೋಡ್ರೆ ಇದು ಅನ್ನಿಸ್ತದೆ. ಹಂಗೆ ಇದನ್ನು ವಿಷ ಕೊಡಬೇಕು, ಆ ಸ್ಥಿತಿ ತಂದುಬಿಟ್ಟವ್ರು ನಮಗೆ. ಆ ಥರ ಹಂಗೆ ಹೊಡೆದ್ರೆ ಹಂಗೆ ಬೆಳೆ ಈ ಥರ ಅನ್ಯಾಯ ಮಾಡಿದ್ದಾರೆ, ಈ ಥರ ಹಾಳು ಮಾಡಿದ್ದಾರೆ. ನಾವು ಇದನ್ನು ಬಿಟ್ಟರೆ ನಮಗೇನು ಇದಿರಲ್ಲ, ನಮ್ಮ ಬೆಳೆ ಬೆಳೆದಿದ್ದು. ಈಗ ಇದನ್ನೇ ನಂಬ್ಕೊಂಡು ಕೂತಿದ್ದ ನಾವು. ಈಗ ನಾವು ಇವರೇನು ಇದಕ್ಕೆ ಸೂಕ್ತ ಕ್ರಮ ತೆಗೆದು ಮೇಲಧಿಕಾರಿಗಳು ಇದ್ರ ಮೇಲೆ ಕ್ರಮ ಜರುಗಿಸ್ತಿಲ್ಲ ಅಂದರೆ ನಾವು ಇದನ್ನು ಏನಾದರೂ ಮಾಡ್ಕೊಂಡು ನಾವು ಸೂಸೈಡ್ ಮಾಡ್ಕೊಬೇಕು. ಆ ಪರಿಸ್ಥಿತಿ ತಂದುಬಿಡೋರು ನಮಗೆ. ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಎಷ್ಟು ಇದು ಮಾಡೋಣ ಹಂಗೆ. ಇದು ರಾಜಕಾರಣಿಗಳು ಜನಬಲಗಳು ಅವರೆಲ್ಲ ಅತ್ಲೇ ಹೇಳ್ತಾರೆ ಹಂಗೆ. ನಮಗೆಲ್ಲ ಇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು, ನಮ್ಮ ಮಿನಿಸ್ಟ್ರ್ ಗೊತ್ತು ಅಂತ ಹೇಳ್ತಾರೆ. ಇವರು ಅದ್ರ ಮೇಲೆ ನಮ್ಮ ಸೋಂಪುರ ಮಾಜಿ ಅಧ್ಯಕ್ಷ ಪಂಚಣ್ಣವರು ಅವರು ಅವ್ರ ಕಡೆಗೆ ಬಂದು ಇದು ಮಾಡಿ ಅತ್ಲೇ ಸಪೋರ್ಟ್ ಮಾಡ್ತಾರೆ. ನಮ್ಗೆ ಯಾರೂ ಇದು ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ಅವ್ರ ಕಡೆಗೆ ಹೇಳ್ತಾರೆ, ದುಡ್ಡಿನವ್ರ ಕಡೆಗೆ ಮಾತಾಡ್ತಾರೆ. ದುಡ್ಡು ಇಲ್ದವ್ರ ಕಡೆಗೆ ಬಡ ರೈತರುಗಳ ಕಡೆಗೆ ಗೋಳು ಕೇಳೋರೇ ಇಲ್ಲ. ಹಂಗಾಗ್ಬಿಡೈತೆ. ಈಗ ನಾವು ಇನ್ನೇನು ಮಾಡೋಕ್ಕಾಗಲ್ಲ. ಇದನ್ನು ಕ್ರಮ ಜರುಗಿಸ್ತಿಲ್ಲ ಅಂದ್ರೆ ನಾವೇನಾದರೂ ಮಾಡ್ಕೊಂಡು ಸೂಸೈಡ್ ಮಾಡ್ಕೊಂಡ್ಬಿಡ್ತೀವಿ ಅಷ್ಟೇ. ಹಂಗಾಗಿದೆ. ಇನ್ನೇನು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕಿ ನಾವು ಇನ್ನೇನು ಮಾಡೋಣ.